ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಅದಕ್ಕೆ ಪನಿಷ್ಮೆಂಟ್ ಕೊಟ್ಟಿದ್ದೀನಿ ತುರಿಯಕ್ಕೆ. ದೋಸೆ ಚಟ್ನಿ ಏನಾರ ಮಾಡ್ಬೇಕಾದ್ರೆ ನಮ್ಮ ಮನೆ ಈ ಯಾವ ತರ ಇರ್ತೈತೆ ಫ್ರೆಂಡ್ಸ್. ಚಪಾತಿ ಬೇಕು, ಪೂರಿ ಬೇಕು, ದೋಸೆ ಮಾತ್ರ ಬೇಡ. ಜೆಲ್ ತರ ಬಂದ್ಮೇಲೆ ಸೋಸಿ ಇಟ್ಕೊತಾ ಇದ್ದೀನಿ. ನನಗೆ ಲೋ ಬಿ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ. ಚೆನ್ನಾಗಿ ಹಚ್ಕೋಬೇಕು. ತೊಳಿಬೇಕಾದ್ರೆ ಸ್ಕ್ರಬ್ ಮಾಡಿ ತೊಳಿಬೇಕು. ಅದೇ ಸ್ಕ್ರಬ್. ಗೌರ್ಮೆಂಟ್ ಜಾಬರ್ ಸಹ ಇಷ್ಟು ಬಿಸಿ ಇರಲ್ಲ. ಯಾವ್ದಕ್ಕೆ ಏನೇನ್ ಮಿಕ್ಸ್ ಮಾಡ್ಕೋಬೇಕು ಅದೇ ಮಿಕ್ಸ್ ಮಾಡ್ಕೋಬೇಕು. ಸರಿ ಬಿಡು. ಅಕ್ಸ ಬೀಜ ಜೆಲ್ ತಣ್ಣಗಾಗಿತ್ತು, ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಮಾಡೋದೇ ನನ್ನ ಟೆಕ್ನಿಕ್. ಮಾಡ್ತಾ ಇದ್ರೇನೆ ಒಂಥರ ನಾನು ಅಮೆರಿಕದಳ ತರ ಫೀಲ್ ಆಗ್ತಾ ಇತ್ತು. ಸ್ನ್ಯಾಪಿಂಗ್ ಪಿಜ್ಜಾ ಮಿಕ್ಸ್ ಇದನ್ನ ಹಾಕೊಳ್ತಾ ಇದ್ದೀನಿ. ಅದೇ ಅಂದ್ರೆ ನನ್ನ ಕೈ ಹಂಗೆ ಫ್ರೆಂಡ್ಸ್. ಹೊಸ ರೆಸಿಪಿ ಮಾಡ್ಬೇಕಾದ್ರೆ ತೆಗ್ದಿ ನೋಡ್ತಾ ಇರ್ಬೇಕು. ಒಂದ್ ಕೈ ನೋಡೇ ಬಿಡ್ತೀನಿ. ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ 20 ರೂಪಾಯ 2 ಸೇರಿ ಲಾಟ್ರಿ. ಎಲ್ಲಾರ ತಂತ ಕತ್ಕೊಬಂತ ಒಂದು ಅರ್ಥ ಆಗ್ತದೆ ಫ್ರೆಂಡ್. ನಾನೇನಯ್ಯ ತಪ್ಪು ಮಾಡ್ದೆ? ಸೊಪ್ಪು ಹೊರೆ ಬಿಡಿಸೋದು ನೋಡಿರ್ತೀರಾ? ಇದೆ ಫ್ರೆಂಡ್ಸ್, ಇದೆ. ಇಷ್ಟು ಕಸದೊಳಗೆ ಹಾಯ್ಕೊಂಡಂಗೆ ಆಯ್ತು ಸೊಪ್ಪ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಬೆಳಗ್ಗೆ ರೆಡಿ ಆಗ್ಬಿಟ್ಟಿದ್ದೀನಿ. ಈಗ ಟೈಮ್ ಬಂದು 7:30 ಆಯಿತು ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿಸಿ ರಂಗೋಲಿ ಎಲ್ಲ ಹಾಕಿದೆ. ಫ್ರೆಶ್ ಆಗ್ಬಿಟ್ಟು ದೀಪ ಒಂದು ಹಚ್ಬಿಟ್ಟಿದ್ರೆ ಗುರುವಾರ ಪೂಜೆ ಕಂಪ್ಲೀಟ್ ಆಗ್ಬಿಟ್ಟಿರೋದು. ಎಲ್ಲ ಚೆನ್ನಾಗಿ ಮಳೆ ಬಿದ್ದು ಸೌದೆ ಎಲ್ಲ ಸ್ಲೀಪಿಂಗ್ ಮೂಡಲ್ಲಿದ್ದಾವೆ. ಅವುಗಳನ್ನ ಎಬ್ಬಿಸ್ಬೇಕಂದ್ರೆ ಬಿಸಿಲೇ ಬರಬೇಕು. ಅದಕ್ಕೋಸ್ಕರ ಸಂಜೆ ಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೆನ್ನೆನೇ ರುಬ್ಬಿಟ್ಟಿದ್ನಲ್ಲ ಫ್ರೆಂಡ್ಸ್. ಹಿಟ್ಟು ಅರ್ಧ ಡಬ್ಬಿಯಷ್ಟು ರುಬ್ಬಿದ್ ನಾನು. ಟಂಟಡ ಪೂರ್ತಿ ಉಬ್ಬಿ ಬಂದೈತೆ. ಸಮಾಧಾನ ಆಯ್ತು. ಈ ಥರ ದೋಸೆ ಉಬ್ಬಿ ಬಂದ್ರೆ ಆವಾಗ ಖುಷಿನೇ ಬೇರೆ. ದೋಸೆ ಹಿಟ್ಟು ಅದಕ್ಕೆ ಆಲೂಗಡ್ಡೆನ ಬೇಯಿಸಕ್ಕೆ ಹಾಕಿದ್ದೀನಿ. ಆಲೂಗಡ್ಡೆ ಪಲ್ಯ, ಚಟ್ನಿ, ದೋಸೆ, ಸೂಪರ್ ಟಿಫನ್ ಇವತ್ತು. ಓಕೆ ಫ್ರೆಂಡ್ಸ್, ಬೆಳಗ್ಗೆ ಟಿಫನಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಫುಲ್ ಡೇ ಏನೆಲ್ಲಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇದನ್ನು ಬೇಸಲ್ಲ ನೋಡಿ ಸಪೋರ್ಟ್ ಮಾಡಿ. ಶಿವನ ಮತ್ತು ಟಾಮು ವಾಕಿಂಗ್ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಟಿಫನ್ ಮಾಡೋಕ್ಕಾಗಲ್ಲ, ಮಾಡ್ತಾ ಇರ್ತೀನಿ. ಅವ್ರು ಬಂದಮೇಲೆ ಹಾಕ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಮೊದಲು ಈ ದೋಸೆ ಹಿಟ್ಟಲ್ಲಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡೋಕೆ ಮುಂಚೆನೇ ಸೈಡಿಗೆ ಇಟ್ಕೋಬೇಕು. ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಇಟ್ಟು ಬೇಕಾಗಿಲ್ಲ. ಅಕಸ್ಮಾತ್ ಇಟ್ಕೊಳ್ಳೋಕ್ಕೂ ಮುಂಚೆನೇ ನಾವೇನಾದರೂ ಉಪ್ಪು ಹಾಕ್ಬಿಟ್ರೆ ನೀರು ಬಿಟ್ಕೊಳ್ತಿದೆ. ಫ್ರಿಜ್ಜಲ್ಲಿ ಇಟ್ಟರೆ ನಾನು ಹಿಟ್ಟೆಲ್ಲ ನೀರು ಹಾಕ್ಬಿಡ್ತಿದ್ದೆ. ಅದಕ್ಕೋಸ್ಕರ ಹಿಂಗೆ ಮಾಡಬೇಕು. ಇಡ್ಲಿನ ಮಾಮೂಲಿ ಸಪ್ರೇಟಾಗಿ ರುಬ್ಕೋತಾರೆ ಫ್ರೆಂಡ್ಸ್. ಆದರೆ ನನಗೆ ದೋಸೆ ಹಿಟ್ಟಲ್ಲೇ ಇಡ್ಲಿ ಮಾಡ್ಕೊಡ್ತೀನಿ. ನನಗೆ ಇಷ್ಟ, ಸೂಪರಾಗಿರ್ತೈತೆ. ಅದು ತಿನ್ನಂಗೆ ಆಗ್ತೈತೆ. ರವೆ ಇಡ್ಲಿ ತಿನ್ನಂಗೆ ಅನ್ಸಲ್ಲ ನನಗೆ. ಇಷ್ಟು ಹಿಟ್ಟನ್ನು ನಾಳೆ ಎತ್ತಿಟ್ಕೊಂಡ್ರೆ ಪಡ್ಡು ಆಗಲಿ, ದೋಸೆ ಆಗಲಿ, ಇಡ್ಲಿ ಆಗಲಿ ಏನಾದರೂ ಮಾಡ್ಕೋಬೋದು. ಸೋಡಾನೇ ಬಳಸಲ್ಲ ಫ್ರೆಂಡ್ಸ್. ಆದ್ರೂ ನೋಡಿ ಹೆಂಗೆ ಉಪ್ಪು ಗೊತ್ತೈತೆ. ಸೋಡಾ ಬಳಸಬಾರ್ದು ಜಾಸ್ತಿ, ಒಳ್ಳೇದಲ್ಲ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ದೋಸೆ ಹಿಟ್ಟು ರೆಡಿ. ಇಷ್ಟಪ್ಪ ಆಲೂಗಡ್ಡೆ ಬೇಯಿಸೋಕ್ಕಾಗಿದೆ. ನನಗೆ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಸೂಪರ್ ಇಷ್ಟ ಫ್ರೆಂಡ್ಸ್. ಶಿವಾಗೆ ಆಲೂಗಡ್ಡೆ ಅಂದ್ರೇ ಆಗಲ್ಲ. ಈಗ ನೋಡ್ಕೊಳ್ಳಿ, ದೋಸೆಗೆ ಅಂದ್ರೆ ಚಪ್ಪಸ್ಕೊಂಡು ತಿಂದಿದೆ. ಆ ಥರ ಇರುತ್ತೆ ನಮ್ಮ ಮನೆ. ಟೇಸ್ಟ್ನಲ್ಲಿ ನೋಡ್ತಾರೆ ಟೇಸ್ಟು. ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಇದು ನಮ್ಮ ಆಲೂಗಡ್ಡೆ ಪಲ್ಯಕ್ಕೆ. ಇದನ್ನ ಸೈಡ್ ಗಿಡನ. ಈಗ ನಾನೊಂದು ಟಿಪ್ಪನ್ನು ನೋಡಬೇಕು ಅಂತ ಹೊರಟಿದ್ದೀನಿ. ಅದೇನಂದರೆ ಆಲೂಗಡ್ಡೆ ಸುಲಿಯೋಕ್ಕೆ ಒಂದು ಸ್ಮಾಲ್ ಟಿಪ್ ಹೇಳ್ಕೊಟ್ರು ಇನ್ಸ್ಟಾಗ್ರಾಮಲ್ಲಿ. ಅಂದರೆ ಹೇಳ್ಕೊಟ್ಟಿಲ್ಲ, ಅವ್ರು ಹಾಕಿದ್ರು, ನಾನು ನೋಡಿಕೊಂಡೆ. ಹೆಲ್ಪ್ ಆಗ್ತೈತಲ್ಲ ಅನಿಸ್ತು. ಏನಂದರೆ ಆಲೂಗಡ್ಡೆ ಪೀಸು ನಾವು ಸುಲ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೋತೈತಲ್ಲ, ಮತ್ತು ಸುಲ್ಕೊಂಡ್ಮೇಲೆ ಕಟ್ ಮಾಡ್ಕೋಬೇಕು, ಇಲ್ಲ ಕಿಚ್ಕೋಬೇಕು. ಅದ್ರ ಬದಲು ಹಿಂಗೆ ಆಲೂಗಡ್ಡೆ ಬೇಯಿಸ್ಕೊಂಡಿರ್ತೀವಿ, ಮಧ್ಯಕ್ಕೆ ಕಟ್ ಮಾಡ್ಕೊಬಿಟ್ಟು ಹಿಂಗೆ ಸೈಡ್ಗೆ ಇಟ್ಕೊಂಡು ಈ ಥರ ಇರ್ತೈತಲ್ಲ ಫ್ರೆಂಡ್ಸ್, ಇದ್ರ ಹೆಸರೇನು ಜಾಲ್ಡ್ರ. ಇದ್ರ ಮೇಲೆ ಇಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಸಿಪ್ಪೆ ಮಾತ್ರ ಸೈಡ್ ಬರ್ತೈತೆ. ಇದು ಹೋಗ್ತಾನೆ ಇಲ್ಲ. ಪ್ರೆಸ್ ಮಾಡ್ತಾರೆ ಫ್ರೆಂಡ್ಸ್. ಹಾಂ, ಓದಿದೆ ಈ ಥರ. ಪರವಾಗಿಲ್ಲ, ಹೆಲ್ಪ್ ಆಗ್ತೈತೆ. ಪ್ರೆಸ್ ಮಾಡಿದ್ರೆ ಕಟ್ಟಾಗಿ ಇಲ್ಲಿ ಕೆಳಗಡೆ ಬೀಳ್ತೈತೆ ನೋಡಿ. ಒಂದು ಆಲೂಗಡ್ಡೆ ಚೆನ್ನಾಗಿ ಬೆಂದೈತೆ, ಒಂದು ಆಲೂಗಡ್ಡೆ ಚೆನ್ನಾಗಿ ಬೆಂದಿಲ್ಲ. ಹಿಂಗಾದ್ರೆ ಏನು ಮಾಡೋದು ಫ್ರೆಂಡ್ಸ್? ಆಲೂಗಡ್ಡೆಗೂ ಸಹ ಕಲ್ತಿ ಇದೆ. ಇದು ಚೆನ್ನಾಗಿ ಬೆಂದೈತೆ, ಇದನ್ನು ತೋರಿಸ್ತೀನಿ. ಹಿಂಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಇಷ್ಟೇ. ಸಿಪ್ಪೆನ ಹಿಂಗೆ ಸೈಡಿಗೆ ತಗೊಂಡ್ರೆ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. 2 ನಿಮಿಷದ ಕೆಲಸ. ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್, ದೋಸೆ ಲವರ್ಸು. ಇನ್ಸ್ಟಾಗ್ರಾಮು ಸಹ ಯೂಸ್ ಆಗ್ತೈತೆ. ಆಗಾಗ ರೀಲ್ಸ್ನ ನೋಡಬೇಕು, ಅದರಲ್ಲೇ ಇರಬಾರ್ದು. ಅಪರೂಪಕ್ಕೆ ನೋಡ್ಬೇಕು, ಸುಮ್ಮನೆ ಆಗಬೇಕು.
ಆಯ್ತಾ ಮುಲ್ಲು ಅಡುಗೆ ಮನೆಗೆ ಬಂದು ಬಗ್ ನೋಡ್ತಾವನೆ ಒಬ್ಬೊಬ್ಳೆ ಮಾತಾಡ್ತಾವಳಲ್ಲ ಹುಚ್ಚು ಕನ್ಫರ್ಮ್ ಆಗೋಯ್ತಾ ನಿಜ ಸಖತ್ ಹೇಳ್ಪಾಯ್ತು ಫ್ರೆಂಡ್ಸ್ ಏನ್ಮಾ ಏನ್ ಬೇಕು 7:30 ಹೊಟ್ಟೆ ಹಸಿತೈತ ನಿನಗೆ ಟೈಮಿಂಗ್ಸ್ 8 ಗಂಟೆಗೆ ಟೈಮಿಂಗ್ಸ್ ಇರೋದು ಊಟ ಹೋಗ್ತಾ ಇದೆ ಕುಯ್ ಅಂತ ಅಂದ್ಬೇಡ ಬೆಳಗ್ಗೆ ನೋಡಿ ಫ್ರೆಂಡ್ಸ್ 2-3 ನಿಮಿಷದಲ್ಲಿ ಆಲೂಗಡ್ಡೆ ಸಿಪ್ಪೆ ಸುಲ್ದೆ ಕಟ್ ಮಾಡ್ದಂಗೆ ಆಗ್ತೈತೆ ಮತ್ತೆ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ಸಖತ್ ಹೆಲ್ಪ್ ಆಯಿತು ಓಕೆ ಫ್ರೆಂಡ್ಸ್ ಬನ್ನಿ ಪಲ್ಯ ಮಾಡುವ ಬಾಣಲಿ ಇಟ್ಕೊಂಡು ನಮ್ಮ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಅಂದರೆ ಒಂದು 4 ಸ್ಪೂನ್ ಅಷ್ಟು ನಾನು ಮೊದಲೇ ಕಂಜೂಸ್ ಫ್ರೆಂಡ್ಸ್ ನಾನು ಎಣ್ಣೆ ಎಲ್ಲ ಕಡಿಮೆ ಬಳಸ್ತೀನಿ ಸಾಂಬಾರುಗಳಿಗೆ ಆಮೇಲೆ ಕಡಲೆಬೇಳೆ ಮತ್ತು ಉದ್ದಿನ ಕಾಳು ಹಾಕ್ಕೊಂಡೆ ಇವೆರಡು ಹಾಕ್ಕೊಂಡ್ರೆ ತಿನ್ನೋಕೆ ತುಂಬ ರುಚಿಯಾಗಿರ್ತೈತೆ ಇದ್ದಾಗ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲ ಅಂದರೆ ಹಂಗೆ ಮಾಡೋದಷ್ಟೇ ಇದೆಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗ್ತಿದ್ದಂಗೆನೇ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಹಸಿಡಿದ್ಮೇಲೆ ಕರಿಬೇವು ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಖಾರ ಇಲ್ಲ ಅಂದ್ಬಿಟ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದು ಸಹ ತಿನ್ಬಿಡ್ತೀವಿ ನಾವು ಹಸಿಮೆಣಸಿನಕಾಯಿ ಸಹ ಖಾರ ಇಲ್ಲ ಅಂತಂದರೆ ಇದೆಲ್ಲ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಆಲೂಗಡ್ಡೆ ಬೇಯಿಸಿ ಎಲ್ಲ ಸೈಡ್ಗೆ ಇಟ್ಕೊಬಿಟ್ರೆ ಒಂದು 5-6 ನಿಮಿಷದ ಪಲ್ಯ ಅಷ್ಟೇ ಇದು ಈರುಳ್ಳಿಗೆ ಆಗಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಆಲೂಗಡ್ಡೆಗೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಇದೆಲ್ಲ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಪೀಸಸ್ ಹಾಕ್ಕೊಂಡು ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಇದೇ ಆಲೂಗಡ್ಡೆ ಪಲ್ಯನೂ ಆಗ್ತೈತೆ ಅನ್ನ ರಸಮ್ಗೆ ಸೈಡ್ಗೆ ಪಲ್ಯನೂ ಆಗ್ತೈತೆ ಮತ್ತು ಇದರಲ್ಲಿ ಬೋಂಡನೂ ಮಾಡ್ಕೊಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಡಲೆ ಹಿಟ್ಟಲ್ಲಿ ಅದ್ದಿ ಉಂಡೆ ಥರ ಮಾಡ್ಕೊಂಡು ಸೂಪರ್ ಅಲ್ಲ ಒಂದೇ ರೆಸಿಪಿಲಿ 16 ರೆಸಿಪಿ ಕಂಡುಹಿಡಿಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬಿಟ್ರೆ ಪಲ್ಯ ರೆಡಿ ಆಗಿಬಿಡ್ತೈತೆ ಸೈಡಲ್ಲಿ ಇಟ್ಕೊಂಡು ಆಲ್ರೆಡಿ ದೋಸೆ ಹಾಕ್ಕೊಳ್ತಾ ಇದೆ ಟೈಮ್ ಆಗಿಬಿಡ್ತೈತೆ ಅಂದ್ಬಿಟ್ಟು ಒಂದು ಕಡೆ ದೋಸೆ ಹಾಕ್ಕೊಳ್ತಾ ಇದೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡೆ ಫ್ರೆಂಡ್ಸ್ ಆಗಲೇ ನಾನು ತೋರಿಸಿಲ್ಲ ಸ್ವಲ್ಪ ರವೆನೂ ಹಾಕ್ಕೊಂಡೆ ಕ್ರಿಸ್ಪಿಯಾಗಿ ಬರಲಿ ಮಸಾಲೆ ದೋಸೆ ಥರ ಅಂತ ಅಂದ್ಬಿಟ್ಟು 1 ಕಪ್ಪಷ್ಟು ರವೆ ಹಾಕ್ಕೊಂಡೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲೆ ಬೆಣ್ಣೆ ಹಾಕ್ಕೊಂಡೆ ಸೇಮ್ ಮಸಾಲೆ ದೋಸೆ ತಿಂದಂಗೆ ಇರಬೇಕು ಫೀಲು ಅಂತ ಅಂದ್ಬಿಟ್ಟು ಜಾಸ್ತಿ ಬೆಣ್ಣೆ ಹಾಕ್ಕೊಳಕ್ಕೆ ಹೋಗಿಲ್ಲ ಆ ಬೆಣ್ಣೆ ಹಾಕೋಬೇಕಾದ್ರೆ ನೆನಪಾಯಿತು ಸಂಜೆ ಒಂದು ನಾನು ರೆಸಿಪಿ ಮಾಡಬೇಕು ಅದಕ್ಕೆ ಬೆಣ್ಣೆ ಬೇಕೇ ಬೇಕು ಅಂದ್ಬಿಟ್ಟು ಇಷ್ಟು ಸಣ್ಣ ಕಾಯಿ ಸುಲಿದ್ರೆ ಹೆಂಗೆ ಫ್ರೆಂಡ್ಸ್ ತುರಿಯೋದು ಅದಕ್ಕೆ ಪನಿಷ್ಮೆಂಟ್ ಕೊಟ್ಟಿದ್ದೀನಿ ತುರಿಯೋಕ್ಕೆ ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಒಂಟೋಗು ಶಿವನೇ ಅದರಲ್ಲಿರೋದು ಇದು ಮಾಡೋ ಬಸ್ಸಿ ಅದನ್ನೊಂದು ಸ್ವಲ್ಪ ಸುಲ್ ಕೊಟ್ಬಿಡ್ತೀಯಾ ಅದು ಚಿಕ್ಕದು ಜಾಸ್ತಿ ತುರಿಯಕ್ಕಾಗದೆ ಅಣ್ಣ ಇಷ್ಟೇ ಸಾಕು ಅಂತ ಹೇಳಿದ್ದು ಹಾಗೆ ದೋಸೆನೂ ರೆಡಿ ಆಗ್ಬಿಡ್ತು ದೋಸೆ ಚಟ್ನಿ ಪಲ್ಯ ಬೋಂಡ ರೆಡಿ ಫ್ರೆಂಡ್ಸ್ ಕರಮ್ ಥರನೇ ಬಂದೈತೆ ಆದರೆ ಟೇಸ್ಟ್ ಗೊತ್ತಿಲ್ಲ ಬೆಣ್ಣೆ ಕೊಡ್ಲಾ ಸರಿತಾ ಬೆಳಗ್ಗೆದ್ದು ರಂಗೋಲಿ ಎಲ್ಲ ಹಾಕ್ತೆ ಬಟ್ಟೆ ಎಲ್ಲ ಒಣಗಾಕ್ತೆ ಈಗ ತಾನೇ ಸೂರ್ಯ ಹುಟ್ತಾ ಇದೆ ಓಕೆ ಫ್ರೆಂಡ್ಸ್ ಇನ್ನು ದೋಸೆ ಹಾಕ್ತಾಯಿದ್ದೀನಿ ದೋಸೆ ಚಟ್ನಿ ಏನಾರು ಮಾಡಬೇಕಾದ್ರೆ ನಮ್ಮ ಮನೆ ಈ ಅವತಾರ ಆಗಿರ್ತೈತೆ ಫ್ರೆಂಡ್ಸ್ ಎಲ್ಲರ ಮನೆಯೂ ಹಿಂಗೇನೆ ನಾನು ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಮಾಡಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಬ್ರೆಡ್ ತಗೋಬಾ ಅಂತ ಹೇಳಿದೆ ತಂದೈತೆ ನೀವು ಹೇಳಿದ್ದು ಸ್ನ್ಯಾಕ್ಸ್ ಫ್ರೆಂಡ್ಸ್ ವೆರಿ ಸ್ಪೆಷಲ್ ಫಸ್ಟ್ ಟೈಮ್ ಮಾಡ್ತಿರೋದು ವೀಲ್ ಚಿಪ್ ಮಾಮೂಲಿ ನನ್ನ ಫೇವ್ರೇಟು ನಾನೇ ಸ್ನ್ಯಾಕ್ಸ್ ಮಾಡೋಣ ಅದ್ರ ಜೊತೆಗೆ ಇನ್ನೊಂದು ಸ್ನ್ಯಾಕ್ಸು ಬಂದೈತೆ ಇದನ್ನು ಸಂಜೆ ಅಷ್ಟಲ್ಲಿ ಖಾಲಿ ಮಾಡಿಬಿಟ್ಟು ನಾನು ಸ್ಪೆಷಲಾಗಿ ಸ್ನ್ಯಾಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನೂ ದೋಸೆಗಳು ಬೇಯ್ತಾವೆ ಶಿವ ಇನ್ನೂ ತಿಂತೈತೆ ಬಿಸಿ ಹಾಕ್ಕೊಟ್ಬಿಟ್ಟು ಆಮೇಲೆ ತಿಂತೀನಿ ಬೇಕಾ ಇನ್ನೊಂದೆರಡು ದೋಸೆ ಅನ್ನ ಬೇಕಾ ನನಗೇನಂದ್ರೆ ಫ್ರೆಂಡ್ಸ್ ದೋಸೆ ಚಪಾತಿ ಏನೇ ತಿಂದರು ಸ್ವಲ್ಪ ಅನ್ನ ತಿನ್ನಲೇಬೇಕು ಆವಾಗಲೇ ಸಮಾಧಾನ ಆಗೋದು ಅದಕ್ಕೆ ತಂಗ್ಳಾನ ಇಟ್ಟಿದ್ದೀನಿ ದೋಸೆ ಕೊಟ್ಟರೆ ತಿಂತಾ ಇಲ್ಲ ಏನು ನಿನ್ನ ಪರಿಸ್ಥಿತಿ ಟಿಫನ್ ಮಾಡಲ್ಲ ಟಮ್ಮು ಇವನು ದೋಸೆ ತಿಂತಲ್ಲ ಫ್ರೆಂಡ್ಸ್ ನೆನ್ನೆ ದಿನ ಪೂರ್ತಿ ಅನ್ನ ಹಾಲುನೇ ಕೊಟ್ಟೆ ಡೈಲಿ ಅದೇ ಕೊಟ್ಟರೆ ಅವನಿಗೆ ಬೋರ್ ಆಗ್ತೈತೆ ಈಗ ಅವ್ನು ಟಿಫನ್ಗೆ ಬ್ರೆಡ್ಡೇ ಕೊಡಬೇಕು ಆಹಾ ಘಮ ಅಂತಿದೆ ಇವನ್ಗೆ ಈ ಥರ ಜಂಕ್ ಫುಡ್ ಅಂದರೆ ತಿಂತಾನೆ ಚಪಾತಿ ಬೇಕು ಪೂರಿ ಬೇಕು ದೋಸೆ ಮಾತ್ರ ಬೇಡ ನನ್ನನ್ನು ಕಿತ್ಕೊಳ್ಳಲ್ಲ ಬಾರ್ಲಾ ಊರು ಬಿಟ್ಟೆ ಹೋದ ಟಿಫನ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ಡೈಲಿ ಹಿಂಗೆ ತಿಂದರೆ ಹಿಂಗೆ ಚೆನ್ನಾಗಿರ್ತೈತೆ ಅಂತ ಅನಿಸ್ತೈತೆ ಮುದ್ದೆ ಅದು ತಿನ್ಕೊಂಡೆ ಈ ಪಾಟಿ ಊದ್ಕೋತಾ ಇದ್ದೀನಿ ಬಲ್ಲನ್ ಉದ್ದಂಗೆ ನಾವೇ ಡೈಲಿ ತಿನ್ಬಿಟ್ರೆ ಮುಗೀತು ನನ್ನ ಕತೆ ನಿಜ ಫ್ರೆಂಡ್ಸ್ ಆ ಥರ ಐಟಮ್ಗಳ ಡೈಲಿ ತಿಂದರೆ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ ಅದು ಹೇಳಿದ್ರು ಡಾಕ್ಟರ್ ಶಿವಕುಮಾರ್ ಅಂತ ನನ್ನ ಗಂಡನೇ ಫ್ರೆಂಡ್ಸ್ ನನ್ನ ಗಂಡನೇ ಮೀಟರ್ ಬೇಕು ಮೀಟರ್
ಓಕೆ ಫ್ರೆಂಡ್ಸ್, ಈಗ ತಾನೇ ಇದ್ದ ಬೊಟ್ಟು ಕುಂಕುಮ ಎಲ್ಲೋಯ್ತು ಅಂದರೆ ಹಳಸಾಗ್ತೆ ಫ್ರೆಂಡ್ಸ್, ಹಳಸಾಗ್ತೆ. ಇವತ್ತು ನನ್ನ ಮುಖದ ಮೇಲೆ ಪ್ರಯೋಗ ನಡೆಯುತ್ತೆ. ತುಂಬ ದಿನ ಆಗೋಯ್ತು ಫ್ರೆಂಡ್ಸ್. ಫೇಸ್ ಪ್ಯಾಕ್ಗಳು, ನೆಕ್ ಪ್ಯಾಕ್ಗಳು, ನೆಕ್ಕತ್ತಂತೂ ಬ್ಲ್ಯಾಕ್ ಆಗಿಬಿಟ್ಟೈತೆ. ಅದಕ್ಕೆ ಏನಾದರೂ ಇದಕ್ಕೆ ಅರ್ಜೆಂಟಾಗಿ ಮಾಡಲೇಬೇಕು, ಇಲ್ಲಾಂದರೆ ಕರ್ಮರಾಮ ಆಗೋದು ಗ್ಯಾರಂಟಿ. ನಾನು ಅದಕ್ಕೆ ಒಲೆ ಹತ್ರಕ್ಕೆ ಬಂದೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ನೀರು ಮನೇಲಿ ತುಂಬಿಟ್ಟಿದ್ದೀನಿ. ಇಡ್ಲಿ ದೋಸೆ ಮಾಡಿದ್ರೆ ಭಯ ಫ್ರೆಂಡ್ಸ್ ಆ ಪಾತ್ರೆಗಳು ತೊಳೆಯೋಕ್ಕೆ. ಓಕೆ, ಈಗ ನಾವು ಮಾಡ್ತಾ ಇರೋದು ಸೊಂದಿಲ್ ಕೈ ಹಾಕಿದ್ರೆ ನಮ್ಮನೆ ಸೊಂದಿಲ್ ಮಾತ್ರ ಸಿಗುವಂಥ ಐಟಮ್ ಅಕ್ಸೆ ಬೀಜ. ಇದ್ರ ಜೆಲ್ಲಲ್ಲಿ ನಾನು ಫೇಸ್ ಪ್ಯಾಕ್ ಮಾಡ್ತೀನಿ ಫ್ರೆಂಡ್ಸ್. ಇದು ಸಖತ್ತಾಗಿ ಇಷ್ಟ ಆಯ್ತು ನಮ್ಗೆ. ಅವತ್ತು ಒಂದೇ ಸಲ ಟ್ರೈ ಮಾಡಿದ್ದು, ಅದಕ್ಕೆ ಮತ್ತೊಮ್ಮೆ ಟ್ರೈ ಮಾಡುವ ಅಂತ. ಇದು ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ನೀರು ಯಾಕೋ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಸೈಡ್ಗೆ ಒಂಚೂರು ಎತ್ಕೊಬಿಟ್ಟು ಅದಕ್ಕೆ 3 ಸ್ಪೂನ್ ಅಷ್ಟು ಅಕ್ಸೆ ಬೀಜ ಹಾಕ್ಕೋಬೇಕು. ಒಂದು 2-3 ನಿಮಿಷದಲ್ಲಿ ಆಗ್ಬಿಡುತ್ತೆ ಫ್ರೆಂಡ್ಸ್. ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಮಿಕ್ಸ್ ಮಾಡ್ತಾ ಇದ್ರೆ ಜೆಲ್ ಥರ ಆಗ್ತಾ ಹೋಗ್ತಾ ಇರ್ತೈತೆ. ಮತ್ತು ಅಕ್ಸೆ ಬೀಜ ಇದನ್ನೆಲ್ಲ ಸೋಸ್ಕೊಂಡಿದ್ದಾದ್ಮೇಲೆ ಬಿಸಾಕಕ್ಕೆ ಹೋಗ್ಬಾರ್ದು. ಅದನ್ನ ಹಂಗೆ ಇಟ್ಕೊಂಡು ಮತ್ತೊಮ್ಮೆ ಕುದಿಸ್ಕೊಂಡ್ರು ಈ ಮತ್ತೆ ಜೆಲ್ ಬರ್ತೈತೆ. ಈ ವಿಷಯ ನಮ್ಗೆ ಗೊತ್ತಿಲ್ದಿರ ಇಷ್ಟು ದಿನ ನಾನು ವೇಸ್ಟ್ ಮಾಡಿಬಿಟ್ಟೆ. ಜೆಲ್ ಥರ ಬಂದಮೇಲೆ ಸೋಸಿ ಇಟ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಓಕೆ ಫ್ರೆಂಡ್ಸ್, ಜೆಲ್ ರೆಡಿ ಆಗೈತೆ. ಇದು ಪೂರ್ತಿ ತಣ್ಣಗಾಗಬೇಕು. ಹಿಂಗೆ ಹಾಕ್ಕೊಂಡ್ರೆ ನನ್ನ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋಬೇಕಾಗ್ತೈತೆ. ಅರ್ಥ ಆಯ್ತು ಅನ್ಸುತ್ತೆ. ನೆಕ್ ಫೇಸ್ ಎಲ್ಲ ಸ್ಕ್ರಬ್ ಮಾಡ್ಕೊಬರ್ವಾ. ಅದಕ್ಕೂ ಮುಂಚೆ ನಾನೇ ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕಿದ್ನಲ್ಲ ಫ್ರೆಂಡ್ಸ್, ಇದು ಉಪ್ಪಾಕಿ ಇಟ್ಟಿದ್ನಲ್ಲ. ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರು ಇದು ಕಹಿ ಜಾಸ್ತಿ ಬರುತ್ತೆ, 1 ಪೀಸ್ ತಿನ್ ನೋಡ್ರಿ ಕಹಿ ಬರುತ್ತೋ ಇಲ್ವ ಅಂತ. ನನಗೆ ಆಮೇಲೆ ಡೌಟ್ ಬಂತು, ಹೌದಲ್ವಾ, ಜಾಸ್ತಿ ಕಹಿ ಬಂದ್ಬಿಟ್ಟು ಉಪ್ಪಿನಕಾಯಿ ಹಾಕಿ ವೇಸ್ಟ್ ಅಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಟೇಸ್ಟ್ ನೋಡುವ ಅಂತ 1 ಪೀಸನ್ನು ಎತ್ಕೊಂಡಿದ್ದೀನಿ. ನೆಂದೈತೆ ಚೆನ್ನಾಗಿ ನೋಡಿ, ಹಸಿರು ಕಲರ್ ಇದ್ದಿದ್ದು ಕಲರ್ ಎಲ್ಲ ಚೇಂಜ್ ಆಗೈತೆ. ಲೆಟ್ಸ್ ಸ್ಟಾರ್ಟ್ ಟೇಸ್ಟ್ ಇಟ್. ಅಂದರೆ ಹೇಳೋಷ್ಟು ಜಾಸ್ತಿ ಕಹಿನೂ ಇಲ್ಲ, ಲೈಟಾಗೈತೆ. ನಿಂಬೆಹಣ್ಣು ಮಾಮೂಲಿ ಸಿಪ್ಪೆ ಕಹಿ ಬರುತ್ತಲ್ಲ ಫ್ರೆಂಡ್ಸ್, ಅದೇ ಥರ ಐತೆ. ಜಾಸ್ತಿ ಕಹಿ ಇಲ್ಲ, ಪರವಾಗಿಲ್ಲ, ಉಪ್ಪಿನಕಾಯಿ ಹಾಕ್ಕೋಬೋದು. ಜಾಸ್ತಿ ಕಹಿ ಇಲ್ಲ ಫ್ರೆಂಡ್ಸ್, ತಿನ್ಬೋದು. ತಿಂದಿದ್ದಾದ್ಮೇಲೆ ಬಾಯೆಲ್ಲ ಒಂದು ಸ್ವಲ್ಪ ಕಹಿನೇ ಇರ್ತೈತೆ. ಪರವಾಗಿಲ್ಲ ಫ್ರೆಂಡ್ಸ್, ನನಗಿಷ್ಟ. ಹಾಗಲಕಾಯಿ ತಿಂತೀನಿ, ಕಿರುಳಿಕಾಯಿ ತಿಂತೀನಿ, ಇದು ಯಾವ ಲೆಕ್ಕ ಫ್ರೆಂಡ್ಸ್, ತಿಂತೀನಿ. ಒಳ್ಳೇದಲ್ಲ ಉಪ್ಪಿನಕಾಯಿ, ಒಳ್ಳೇದು ಅಂತ ಯಾರು ಹೇಳಲಿಲ್ಲ. ನನಗೆ ಒಳ್ಳೇದು ಫ್ರೆಂಡ್ಸ್. ನನಗೆ ಲೋ BP. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ? ಹಂಗಾಗಿ ಉಪ್ಪಿನಕಾಯಿ ತಿನ್ಬೇಕು ಅಂತ ಆಗಾಗ ಅಲ್ಲಿ ವಿಡಿಯೋದಲ್ಲಿ ನೋಡಿದ್ದೀನಿ. ಡಾಕ್ಟರ್ ಹೇಳಿಲ್ಲ, ಅಲ್ಲಿ ವಿಡಿಯೋದಲ್ಲಿ ನೋಡಿರೋದು. ಈ ಥರ ಜ್ಯೂಸ್ಗಳನ್ನ ಕುಡಿಬೇಡಿ ಫ್ರೆಂಡ್ಸ್, ಹಣ್ಣು ಮಕ್ಕಳ ಕುಡಿಬೇಡಿ. ನಾನೇ ಕುಡಿತಿದ್ದೀನಿ ಅಂದರೆ ತಂದಿಟ್ಬಿಟ್ಟೈತಲ್ಲ, ವೇಸ್ಟ್ ಆಗ್ತೈತೆ ಅಂತ ಅಷ್ಟೇ ಕುಡಿತೀನಿ. ಓಕೆ ಫ್ರೆಂಡ್ಸ್, ನೀವು ಕೇಳ್ತಿರಲ್ಲ ನಿಮಗೆಲ್ಲ ಫೇವ್ರೇಟೇ. ನಿಮ್ಗೆ ಇಷ್ಟ ಆಗದೆ ಇರೋದು ಯಾವುದು? ಅದೊಂದೇ ಒಂದು ವಸ್ತು ಅಂದರೆ ಇದೆ ಫ್ರೆಂಡ್ಸ್. ನನ್ನ ಜೀವನದಲ್ಲಿ ನಾನು ಇದನ್ನು ಇಷ್ಟಪಡಲ್ಲ, ಆದರೂ ತಂದ್ಬಿಟ್ಟೈತಲ್ಲ, ವೇಸ್ಟ್ ಆಗ್ತೈತೆ ಅಂತ ಕುಡಿತೀನಿ. ಓಕೆ ಫ್ರೆಂಡ್ಸ್, ಸ್ವಲ್ಪ ಝೂಮಲ್ಲಿ ಬರುವ. ಮಕ್ಕಳು ಮರಿ ಎದ್ರುಕೋಬೇಡ್ರಿ. ಇದು ನಾನೇ ನನ್ನ ಮುಖನೇ. ತಾಳಿಯನ್ನೆಲ್ಲ ಸೈಡ್ಗೆ ಹಾಕ್ಕೊಳ್ವ. ಎಷ್ಟು ಬ್ಲಾಕ್ ಆಗು ಫ್ರೆಂಡ್ಸ್, ಸುತ್ತಾಡಿ ಅಲ್ಲಿ ನಾನು ಕತ್ತೈತೆ ಅನ್ನೋದೇ ಮರ್ತುಬಿಟ್ಟಿದ್ದೀನಿ. ಅದಕ್ಕೆ ಅಕ್ಕಿಟ್ಟು 1 ಸ್ಪೂನ್ ಅಷ್ಟು 2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ರೋಸ್ ವಾಟ್ರು ಇವೆರಡು ಮಿಕ್ಸ್ ಮಾಡ್ತೀನಿ. ಸಾಕು, ಖಾಲಿ ಆಗ್ಬಿಟ್ಟತು. ತರೋದೇ ಖಾಲಿ ಮಾಡೋಕ್ಕೆ, ಆದರೆ ಖಾಲಿ ಆಗ್ಬಿಡ್ತೈತಿ ಅಂತ ಭಯ ಫ್ರೆಂಡ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್. ಆಲ್ರೆಡಿ ಮುಖ ಕತ್ತು ಎಲ್ಲ ತೊಳ್ಕೊಬಂದಿರೋದ್ರಿಂದ ಮೊದಲು ಮುಖಕ್ಕೆ ಸ್ಕ್ರಬ್ ಮಾಡ್ತೀನಿ. ಬರೀ ಅಕ್ಕಿ ಹಿಟ್ಟಲ್ಲಿ ಸ್ಕ್ರಬ್ ಮಾಡಿದ್ರು ಆಯಿತು ಫ್ರೆಂಡ್ಸ್. ಇದೇ ಥರ ಮಾಡಬೇಕು ಅಂತೇನಿಲ್ಲ. ನಮ್ಮ ಹತ್ರ ಏನು ಇರ್ತಿದ್ದೋ ಅದರಲ್ಲಿ ಸ್ಕ್ರಬ್ ಅಂದರೆ ಇಷ್ಟೇ. ಮೊದಲು ಚೆನ್ನಾಗಿ ಹಚ್ಕೋಬೇಕು. ತೊಳಿಬೇಕಾದ್ರೆ ಸ್ಕ್ರಬ್ ಮಾಡಿ ತೊಳಿಬೇಕು, ಅದೇ ಸ್ಕ್ರಬ್. ಮೇನ್ ಸ್ಕ್ರಬ್ ಮಾಡಿದ್ದೆ ನಾನು ನೆಕ್ಗೆ ಫ್ರೆಂಡ್ಸ್. ಹಾಗಾಗಿ ನೆಕ್ ಇಂಪಾರ್ಟೆಂಟು ಫ್ರೆಂಡ್ಸ್. ಕತ್ತು ಬ್ಲ್ಯಾಕ್ ಆಗೋಕ್ಕೆ ತುಂಬ ಜನ ಅನ್ಕೋತಾರೆ ನೀಟಾಗಿ ಕ್ಲೀನ್ ಮಾಡಲ್ಲ ಅವರು ಅದಕ್ಕೆ ಅಂತ. ಅದು ಇರಲ್ಲ ಫ್ರೆಂಡ್ಸ್. ರೀಸನ್ನು ಒಂದು, ತೂಕ ಜಾಸ್ತಿ ಆಗ್ತಾ ಇರೋರಿಗೆ ನೆಕ್ ಆಟೋಮೆಟಿಕ್ಕಾಗಿ ಬ್ಲ್ಯಾಕ್ ಆಗ್ತೈತೆ. ಇನ್ನೊಂದು ಸ್ಕಿನ್ ಅಲರ್ಜಿ ಇರೋರಿಗೆ ಆಟೋಮೆಟಿಕ್ಕಾಗಿ ಬ್ಲ್ಯಾಕ್ ಆಗಿಬಿಡ್ತೈತೆ. ಅದು ವೆಯ್ಟ್ ಜಾಸ್ತಿ ಇರೋರಿಗೆ ತುಂಬಾ ಬ್ಲ್ಯಾಕ್ ಆಗ್ತಿದೆ. ಅಂದರೆ ಏನು ಮಾಡೋಕ್ಕಾಗಲ್ಲ. ಕ್ರೀಮ್ಗಳೆಲ್ಲ ಯೂಸ್ ಮಾಡಿ ನೋಡ್ದೋ, ನಮಗೆ ನ್ಯಾಚುರಲ್ಲೇ ವರ್ಕ್ ಆಗ್ತೈತೆ. ಆದರೆ ನಾವು ರೆಗ್ಯುಲರಾಗಿ ಟ್ರೈ ಮಾಡಲ್ಲ, ಬ್ಯುಸಿ ಆಗಿಬಿಡ್ತೀನಿ. ಆವಾಗ ಗೌರ್ಮೆಂಟ್ ಜಾಬರು ಸಹ ಇಷ್ಟು ಬ್ಯುಸಿ ಇರಲ್ಲ. ಹಿಂದೆನೂ ಸಹ ಫ್ರೆಂಡ್ಸ್, ಆಮೇಲೆ ಹಿಂದೆ ಬ್ಲ್ಯಾಕ್ ಹಂಗೆ ಉಳ್ಕೊಬಿಡ್ತಿದೆ. 10 ನಿಮಿಷ ಬಿಟ್ಟೆ ಫ್ರೆಂಡ್ಸ್. ಈ ಥರ ಎಲ್ಲ ಗಟ್ಟಿಯಾಗೈತೆ. ಈಗ ಒಂದು ಸ್ವಲ್ಪ ಕೈ ತೇವ ಮಾಡಿಕೊಂಡು ಈ ರೀತಿ ಮಾಡಿದ್ರೆ ಇದೇ ಸ್ಕ್ರಬ್ಬು. ಇದೇ ಕಲರ್ ಇದ್ರೆ ಎಷ್ಟು ಚೆನ್ನಾಗಿರ್ತೈತಲ್ಲ. ಹಿಂಗಿದ್ರೆ ಫೇಸ್ ಪ್ಯಾಕು ನನ್ನ ಮುಖದ ಮೇಲೆ ಇರಬೇಕು. ಆ ಥರ ಬೇಕು ಅಂದರೆ ಸ್ಲೋ ಆಗಿ ಒತ್ತಿ ಇಲ್ಲ.
ಕೈ ನೆನೆಸ್ಕೊಂಡು ಹಿಂಗೆ ಮಾಡಬೇಕು. ಒಂದೇ ಸಲ ತೊಳೆದ್ಬಿಟ್ರೆ ಸ್ಕ್ರಬ್ ಮಾಡೋಕೆ ಆಗಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ನೆನೆಸ್ಕೊಂಡು ಎಲ್ಲ ಹಿಂಗೆ ಸ್ಕ್ರಬ್ ಮಾಡಿಕೊಂಡು ಒಂದೇ ಸಲ ಮುಖ ತೊಳೆದ್ಬಿಡೋದು. ಅಕ್ಕಿ ಹಿಟ್ಟು ಮಾತ್ರ ಯಾರ ಸ್ಕಿನ್ಗೂ ಸೂಟ್ ಆಗಲ್ಲ ಅನ್ನೋದೇ ಇಲ್ಲ ಫ್ರೆಂಡ್ಸ್, ಎಲ್ರಿಗೂ ಸೂಟ್ ಆಗ್ತೈತೆ. ಹಂಗಾಗಿ ಎಲ್ಲರೂ ಯೂಸ್ ಮಾಡ್ಬೋದು. ಏನಾದರೂ ಕ್ರೀಮ್ಗಳು ಅವು ಇವು ಅಂದರೆ ಒಂದು ಸ್ವಲ್ಪ ಭಯ ಪಡಬೇಕಷ್ಟೇ. ಮನೇಲಿ ಯಾವುದಕ್ಕೂ ಭಯ ಪಡೋಂಗಿಲ್ಲ, ಹಂಗಂತ ಎಲ್ಲನೂ ಟ್ರೈ ಮಾಡೋಂಗಿಲ್ಲ. ಯಾವುದಕ್ಕೆ ಏನೇನು ಮಿಕ್ಸ್ ಮಾಡ್ಕೋಬೇಕು ಅದೇ ಮಿಕ್ಸ್ ಮಾಡ್ಕೋಬೇಕು. ಸರಿ ಬಿಡು, ಆಯ್ತು ಬಿಡು. ತಕ್ಷಣ ಬೆಳ್ಳಗಾಗ್ಬಿಡ್ಬೇಕು ಅಂದ್ಬಿಟ್ಟು ಏನಾರು ಮಾಡ್ಕೊಳಕ್ಕೆ ಹೋದರೆ ಮುಖನ ನಾವೇ ನೋಡ್ಕೊಳಕ್ಕಾಗಲ್ಲ, ಕನ್ನಡಿಲಿ ಹಂಗಾಗಿರ್ತೈತೆ ಅಷ್ಟೇ. ಇನ್ಮೇಲೆ ಫಿಕ್ಸ್ ಆಗ್ತಿದ್ದೀನಿ ಫ್ರೆಂಡ್ಸ್ ಮೆಂಟಲಿ, ವಾರಕ್ಕೊಂದು ಫೇಸ್ ಪ್ಯಾಕು ಏರ್ ಪ್ಯಾಕ್ ಇರಲೇಬೇಕು. ಮೊದಲು ಹಂಗೆ ಮಾಡ್ತಿದ್ದೆ, ಇತ್ತೀಚೆಗೆ ಮೈ ಭಾರ ಬಂದ್ಬಿಟ್ಟೈತೆ. ಅದಕ್ಕೆ ಮುಖ ನೆಕ್ಕೆಲ್ಲ ಹಾಳಾಗ್ತಿದೆ. ಮುಖ ಏನೋ ಪರವಾಗಿಲ್ಲ, ನೆಕ್ ಹಾಳಾಗ್ತಿದೆ. ಈ ಥರ ಸ್ಕ್ರಬ್ ಮಾಡಿಬಿಟ್ಟು ಇದನ್ನು ನೀಟಾಗಿ ವಾಶ್ ಮಾಡ್ಕೊಬತ್ತೀನಿ ಫ್ರೆಂಡ್ಸ್. ಬರೀ ಅಕ್ಕಿ ಹಿಟ್ಟು ಹಾಕಿದ್ರೆ ಸಾಕು ಫ್ರೆಂಡ್ಸ್, ಮುಖ ಎಲ್ಲ ಪಳಪಳ ಅಂತ ಉಳಿತಾ ಇರ್ತೈತೆ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಫೇಸ್ ಪ್ಯಾಕಿಗೆ ಬರುವ. ಅಕ್ಸೆ ಬೀಜ ಜೆಲ್ ತಣ್ಣಗಾಗಿತ್ತು, ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ತಗೊಂಡಿದ್ದೆ, ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿ. ಅಕ್ಕಿ ಹಿಟ್ಟು ಇಲ್ಲಾಂದ್ರೆ ಅನ್ನ ಹಾಕೋಬಹುದು, ಅನ್ನದ ಗಂಜಿ ಹಾಕೋಬಹುದು, ಚೆನ್ನಾಗಿ ವರ್ಕ್ ಆಗ್ತಿದೆ. ಇದನ್ನು ಚಿಕ್ಕ ಜಾರ್ಗೆ ಹಾಕೊಂಡು ರುಬ್ಕೋಬೇಕು ಫ್ರೆಂಡ್ಸ್, ಕೈಯಲ್ಲಿ ಮಿಕ್ಸ್ ಆಗಲ್ಲ. ಇದು ರುಬ್ಕೊಂಡ್ರೆ ಕ್ರೀಮ್ ತರ ಬರ್ತೈತೆ. ಆದ್ರೆ ನಾನು ಮಿಕ್ಸಿಲಿ ಉಪ್ಸಾರು ಖಾರ ರುಬ್ಬಿಟ್ಟಿದ್ದೆ, ಹಂಗಾಗಿ ಕೈಲಕ್ಕೆ ಉಚ್ಕೊಂಡೆ. ಚಿಕ್ಕ ಮಿಕ್ಸಿಲಿ ಇದು ಉಪ್ಸಾರು ಖಾರ ರುಬ್ಬಿಟ್ಟಿದ್ದೀನಿ. ಬೆಳಗ್ಗೆ ಚಟ್ನಿ ರುಬ್ಬಿದ್ದೀನಿ, ಅವುಗಳಲ್ಲಿ ರುಬ್ಬ ಹಚ್ಕೊಂಡ್ರೆ ಬಾಯಿ ಬಡ್ಕೋಬೇಕಾಗ್ತೈತೆ. ಅದಕ್ಕೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾರು ಟ್ರೈ ಮಾಡಿದ್ರೆ ಮಿಕ್ಸಲ್ಲಿ ರುಬ್ಕೊಳ್ಳಿ ಫ್ರೆಂಡ್ಸ್, ಫುಲ್ ಕ್ರೀಮ್ ತರ ಬರ್ತೈತೆ. ಈಗ ಹಚ್ಕೊಳಕ್ ಮುಂಚೆ ನಾವು ಸ್ವಲ್ಪ ಬಾಯಿ ಆಡಿಸ್ಬೇಕು. ಅಯ್ಯೋ, ಕಿಕ್ಕು ಇದನ್ನು ಇವಾಗ ಬಳ್ಕೊಳ್ಳೋದು. ಸೇಮ್ ಕ್ರೀಮ್ ತರ ಬರ್ತೈತೆ, ಫೀಲ್ ಅಷ್ಟೇ ಹಂಗೆ ಇರ್ತೈತೆ. ರಫ್ ಗಿಫ್ ಏನು ಅನ್ಸಲ್ಲ, ಯಾಕಂದ್ರೆ ಇದು ಅಕ್ಸೆ ಬೀಜ ಜೆಲ್ ಅಲ್ಲ, ಒಂಥರ ಅಲೋವೆರಾ ಸರ ಹಾಕೋಬೋದು ಫ್ರೆಂಡ್ಸ್. ನನ್ನ ಸ್ಕಿನ್ಗೆ ಸೂಟೇ ಆಗಲ್ಲ, ಏರ್ಗೆ ಮಾತ್ರ ಸೂಟ್ ಆಗ್ತೈತೆ. ಅದಕ್ಕೆ ಬೆಳೆಸ್ತಾ ಇದ್ದೀನಿ. ಬೆಳೀಲಿ ಆಮೇಲೆ ಅದ್ರ ಮೇಲೆ ಪ್ರಯೋಗಗಳು. ಇಷ್ಟೇ ಫ್ರೆಂಡ್ಸ್, ಇನ್ನೂ ಮಿಕ್ಕಾಯ್ತು. ಇದನ್ನು ಕೈಗೂ ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು, ಆದರೆ ನಾನು ಇವಾಗ ಪಾತ್ರೆ ತೊಳಿಬೇಕು ಫ್ರೆಂಡ್ಸ್. ಅದಕ್ಕೆ ಪಾತ್ರೆ ತೊಳ್ಬಿಟ್ಟು ಅಪ್ಲೈ ಮಾಡಿಕೊಂಡು ಆಮೇಲೆ ಇದು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಪಟ್ ಅಂತ ಪಾತ್ರೆ ತೊಳ್ಕೊಬರ್ತೀನಿ. ಇದು ಡ್ರೈ ಆಗಿ 20 ನಿಮಿಷ ಆಗ್ತೈತೆ. 20 ನಿಮಿಷದಲ್ಲಿ, ಕೇವಲ 20 ನಿಮಿಷದಲ್ಲೇ ನಾನು ಪಾತ್ರೆ ತೊಳಿತೀನಿ ಫ್ರೆಂಡ್ಸ್. ಏನು ದಂಡುಪಾಳೆ ಗ್ಯಾಂಗ್ ತರ ಬಗ್ ನೋಡ್ತಾ ಇದೀಯಾ? ಹೋಗು ಬರ್ತೀನಿ. ಕಿವಿನಲ್ಲೇ ಆನ್ಸರ್ ಮಾಡ್ತಾನೆ. ನೀರು ಕಾಯ್ತೈತಾ ಇಲ್ಲ ಅಂತ ನೋಡ್ಕೊ. ಏನು ಇಷ್ಟೊಂದು ಪಾತ್ರೆನ ರಾಶಿ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಲ್ಲೇ ತೊಳ್ಕೊಬೋದಲ್ಲ ಅಂತ ಎಲ್ರಿಗೂ ಡೌಟ್ ಬರ್ತಿದ್ದಲ್ಲ ಫ್ರೆಂಡ್ಸ್. ಇನ್ನು ಮಳೆಗಾಲ ಸ್ಟಾರ್ಟ್ ಆಯ್ತಂದರೆ ನಾನು ಯಾವಾಗಂದ್ರೆ ಅವಾಗ ಪಾತ್ರೆ ತೊಳೆಯೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಬೇಸಿಗೆಗಾಲದಲ್ಲೇ ಸೊಳ್ಳೆಗಳು ಮುತ್ಕೊಂಡು ತಿನ್ಕೋತವೆ ನನ್ನನ್ನು. ಇನ್ನು ಮಳೆಗಾಲದಲ್ಲಿ ಹೇಳ್ಬೇಕಾ, ಬಚ್ಚಲಲ್ಲೇ ಮನೆ ಮಾಡ್ಕೊಂಡು ಇದ್ಬಿಟ್ಟಿರ್ತವೆ, ಬಾಡಿಗೆನೇ ಕೊಡ್ತೀರಾ. ಹಂಗಾಗಿ ಅವುಗಳನ್ನ ಯಾಮಾರಿಸಿ ಮಧ್ಯಾಹ್ನದ ಹೊತ್ತು ಮಾತ್ರ ಪಾತ್ರೆ ತೊಳಿಬೇಕು. ಬೆಳಗ್ಗೆ 9 ಗಂಟೆ ಒಳಗಡೆ, ಸಂಜೆ 5-6 ಗಂಟೆ ಮೇಲ್ಗಡೆ ಪಾತ್ರೆ ತೊಳೆಯೋಕೆ ಬಂದಂದರೆ ನಮ್ಮನ್ನ ಅಸ್ಥಿ ಪಂಜರ ಮಾಡಿ ಮನೆಯಿಂದ ಆಚೆ ಕಳಿಸ್ತಾರೆ, ಬಚ್ಚಲಿಂದ ಆಚೆ. ಅದಕ್ಕೋಸ್ಕರ ಮಧ್ಯಾಹ್ನ ಟೈಮ್ ಎಲ್ಲ ರಾಶಿ ಇಟ್ಕೊಂಡು ಆವಾಗ ತೊಳ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ಕೊಳ್ತೀನಿ. ನಾರ್ಮಲ್ ದಿನಗಳಲ್ಲೇ ನಮ್ಮ ಮನೇಲಿ ಒಂದು ರಾಶಿ ಪಾತ್ರೆಗಳು ಬೀಳ್ತವೆ. ಇನ್ನು ಇಡ್ಲಿ ದೋಸೆ ಇಂಥವಿಂಥವು ಮಾಡ್ದಾಗ ಕೇಳಬೇಕಾ, ಹೇಳಂಗೆ ಇಲ್ಲ. ಇರೋ ಬರೋ ಪಾತ್ರೆಗಳನ್ನೆಲ್ಲ ಎತ್ತಾಕ್ಕೊಬಿಟ್ಟಿರ್ತೀನಿ. ಇದೊಂಥರ ಸಮಾಧಾನ, ರಾಶಿಗಟ್ಟಲೆ ಪಾತ್ರೆ ತೊಳೆಯೋದು. ಇವತ್ತು ಗುರುವಾರ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಫ್ರೆಶ್ ಆಗಿ ಬಂದು ರಾಯರ ಪೂಜೆನೂ ಮುಗೀತು. ಓಕೆ ಫ್ರೆಂಡ್ಸ್, ಈಗ ನಾನು ಫೇಸ್ ವಾಶ್ಗೆ ನಾನು ಸೋಪ್ ಬಳಸಿಲ್ಲ, ಮುಖ ತೊಳ್ಕೊಂಡು ಹಂಗೆ ಬಂದಿದ್ದೀನಿ. ಮತ್ತು ಮಾಮೂಲಿ ನಾನು ಕ್ಯಾರೆಟ್ ಬೀಟ್ರೋಟ್ ಆಯಿಲು ಅದನ್ನೇ ಬಳಸ್ದೆ. ನೆಕ್ ಕೇರು ಮಾಡಿರೋದ್ರಿಂದ ನೆಕ್ಗೆ ಮಾಯ್ಶ್ಚರೈಸಿಂಗ್ ಕ್ರೀಮು ಉಪಯೋಗಿಸ್ದೆ. ಡ್ರೆಸ್ ಚೇಂಜ್ ಮಾಡಲ್ಲ, ಟಾಮು ಮಲ್ಗವನೆ. ಅದಕ್ಕೆ ನಾನೀಗ ಒಂದು ಸ್ನ್ಯಾಕ್ಸ್ ಮಾಡ್ತೀನಿ ಫ್ರೆಂಡ್ಸ್, ಇದೇ ಖುಷಿಗೆ. ಫೇಸ್ ಕೇರ್ ಮಾಡಿದ್ದ ಖುಷಿಗೆ ಓಲೆ ಹಾಕ್ಕೊಂಡಿಲ್ಲ, ಏನಾಗಲ್ಲ ಬಿಡಿ ಫ್ರೆಂಡ್ಸ್. ಖುಷಿ ಆಯಿತು. ಗುರುವಾರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಮೊದಲನೇ ಸಲ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದಾಗಿಂದ, ಹಂಗಾಗಿ ಮಿಸ್ ಮಾಡಲ್ಲ, ಮಾಡ್ತೀನಿ ಇನ್ಮೇಲೆ. ಸೋಮವಾರ ಮಾದೇಶ್ವರ, ಮಂಗಳವಾರ ರಜಾ, ಬುಧವಾರ ರಜಾ, ಗುರುವಾರ ರಾಘವೇಂದ್ರ ಸ್ವಾಮಿ, ಶುಕ್ರವಾರ ಲಕ್ಷ್ಮೀದೇವಿ, ಶನಿವಾರ ಆಂಜನೇಯ ಸ್ವಾಮಿ. 3 ದಿನ ಗ್ಯಾಪ್ ಬಿಟ್ಟಿದ್ದೀನಿ. ಇನ್ನು ಎಲ್ಲ ದೇವ್ರಿಗೂ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಫೇವ್ರೆಟ್ ದೇವರುಗಳಿಗೆಲ್ಲ ಆದಷ್ಟು ಬೇಗ ದೇವರೆಲ್ಲ ಸೇರ್ಕೊಂಡು ಹೊರಕೊಳ್ಳಿ. ಈಗ ದೋಸೆ ತಿಂತೀಯ ಈಗಲೂ? ರಾತ್ರಿ ಊಟಕ್ಕೆ ಹುಳಿ ಬಂದೈತೆ.
ನಮಗೆ ದೋಸೆ ಸ್ವಲ್ಪ ಆದ್ರೂ ಹುಳಿ ಬರಬೇಕು ಫ್ರೆಂಡ್ಸ್. ಬೆಳಗ್ಗೆ ಅಷ್ಟೊಂದು ಹುಳಿ ಬಂದಿಲ್ಲ, ಸೇಮ್ ಮಸಾಲೆ ದೋಸೆ ಥರ ಇತ್ತು. ಜಾಸ್ತಿ ಹುಳಿ ಬರಬೇಕು, ಅಂದರೆ ಅಷ್ಟು ಹುಳಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅದಕ್ಕೂ ಮುಂಚೆ ನಾನೀಗ ಸ್ನ್ಯಾಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ದೋಸೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಮಾಡೋದೇ ನನ್ನ ಟೆಕ್ನಿಕ್. ನನಗಿದ್ರ ಒಂಥರ ಸಂತೋಷ. ಹೋದ್ಸಲ ನಾನು ಪಿಜ್ಜಾ ಮಾಡಬೇಕು ಅಂತ ಚೀಸ್ ತನ್ನಲ್ಲ ಫ್ರೆಂಡ್ಸ್, ಚೀಸ್ ಪನ್ನೀರ್ ಅದು ಚೀಸೆ ಆ ಚೀಸ್ನ ಪಿಜ್ಜಾ ಮಾಡ್ಬೋದು, ಬೇರೆ ಅದು ಬಿಟ್ಟು ಬೇರೆ ಏನು ಮಾಡ್ಬೋದು ಅಂತ ನಿಮ್ಮನ್ನ ಕೇಳಿದಕ್ಕೆ ಒಬ್ರು ಕಮೆಂಟ್ ಮಾಡಿದ್ರಿ, ಗಾರ್ಲಿಕ್ ಬ್ರೆಡ್ ಮಾಡ್ರಿ ಅಂತ. ಏನಿದು ಯಾವತ್ತು ಕೇಳಿಲ್ವಲ್ಲ, ಈ ಹೆಸರಾ ಹೊಸ್ದಾಗೈತಲ್ಲ ಅಂದ್ಬಿಟ್ಟು ನಾನು ಕುತ್ಕೊಂಡು ಸರ್ಚ್ ಮಾಡಿದೆ. ಈಸಿ ಐಟಮ್ಸಲ್ಲಿ ಮಾಡೋದು, ಎಲ್ಲ ಐಟಮ್ಸು ಐತೆ ಮನೇಲಿ, ಬ್ರೆಡ್ ಒಂದು ಇರಲಿಲ್ಲ ತರಿಸ್ದೆ. ಅದಕ್ಕೆ ಚೀಸ್ ಐತೆ, ಬೆಣ್ಣೆ ಐತೆ, ಮಾಡೇ ಬಿಡೋಣ, ಟೇಸ್ಟ್ ನೋಡೇ ಬಿಡೋಣ ಅದು ಯಾವುದು ಚೀಸ್ ಇದು ಗಾರ್ಲಿಕ್ ಬ್ರೆಡ್ಡು ಅಂದ್ಬಿಟ್ಟು ರುಚಿಗೆದ್ದಿದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮು ಬೆಳ್ಳುಳ್ಳಿ, ಬೆಣ್ಣೆ, ಬ್ರೆಡ್ಡು ಎಲ್ಲ ಬೇಯಿಂದಂತ ಬರೋ ಐಟಮ್ಸೇ. ಚೀಸ್ ಒಂದು ಚೀಸು. ಓಕೆ ಫ್ರೆಂಡ್ಸ್, ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ, ಆಮೇಲೆ ತೋರಿಸ್ತೀನಿ ಏನೇನು ಹಾಕಬೇಕು ಅಂತ. ಫ್ರೆಂಡ್ಸ್, ಇದಕ್ಕೆ ಇಷ್ಟ ಐಟಮ್ ತೊಗೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ನ ಮಿಕ್ಸಿಲ್ಲ ಕುರ್ಕೊಳ್ಳೋದು ಬಿಟ್ಟು ಕೈಯಲ್ಲಿ ನಾನೇ ಮುರ್ಕೊಂಡಿದ್ದೀನಿ. ಖಾರ ಇಲ್ಲ ಫ್ರೆಂಡ್ಸ್, ಏನು ಮಾಡೋದು ಅದಕ್ಕೆ. ಇಲ್ಲಿ ಬೆಳ್ಳುಳ್ಳಿನ ತುರ್ಕೊಂಡಿದ್ದೀನಿ, ಒಂದು 6 ಬೆಳ್ಳುಳ್ಳಿ ದಪ್ಪವು, ಕೊತ್ತಂಬರಿ ಸೊಪ್ಪು, ಇದು ಸ್ನ್ಯಾಪಿನ್ ಪಿಜ್ಜಾ ಮಿಕ್ಸು, ಮಾಮೂಲಿ ಪನ್ನೀರು ಮತ್ತು ಬ್ರೆಡ್ ತೊಗೊಂಡಿದ್ದೀನಿ. ಇಲ್ಲಿ ಬೆಣ್ಣೆ. ಈಗ ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಈ ಬೆಣ್ಣೆ ಬಟ್ಲಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ತುರಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸಹ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಬಟ್ಲು ತುಂಬ ಚಿಕ್ಕದು ಅಂದ್ಬಿಟ್ಟು ಇಷ್ಟನ್ನು ಮಾತ್ರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟೊಟ್ಟಿಗೆ ಮಿಕ್ಸ್ ಆಗಬೇಕು. ಬೆಣ್ಣೆ ಹಾಕ್ತಾನೆ ಫ್ರಿಜ್ಜಿಂದ ಎತ್ಕೊಂಡೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಗಟ್ಟಿ ಐತೆ. ಒಂದು 10 ನಿಮಿಷ ಮುಂಚೆ ಆಚೆನೇ ಎತ್ತಿಕ್ಬಿಟ್ಟಿದ್ದಿದ್ರೆ ಸರಿ ಹೋಗ್ತಿತ್ತು. ಆಮೇಲೆ ಬ್ರೆಡ್ ಪೀಸ್ 4 ಎತ್ಕೊಂಡೆ. ನಾನು ಮಾಡ್ಕೊಂಡಿರೋ ಐಟಮು 4ಗೆ ಸಾಕಾಗ್ತಿತ್ತು ಅಂದ್ಬಿಟ್ಟು ಇವಿಷ್ಟನ್ನು ಅಪ್ಲೈ ಮಾಡ್ಕೊಳ್ಳೋದು. ಮಾಡ್ತಾಯಿದ್ರೇ ಒಂಥರ ನಾನು ಅಮೇರಿಕಾದಳ ಥರ ಫೀಲ್ ಆಗ್ತಾಯಿತ್ತು, ಸಖತ್ತಾಗಿತ್ತು. ಯಾವುದೋ ರೆಸ್ಟೋರೆಂಟ್ ಓನರ್ ಆಗಿದೆ ಫ್ರೆಂಡ್ಸ್ ಹೋದ ಜನ್ಮದಲ್ಲಿ ನಾನು. ಚೈನೀಸ್ ರೆಸ್ಟೋರೆಂಟು ಎಲ್ಲೋ ಅಪ್ಪಿತಪ್ಪಿ ಇವಾಗ ಹಳ್ಳಿಲಿ ಉಟ್ಬಿಟ್ಟು ರಾಗಿ ಮುದ್ದೆ ಉಪ್ಸಾರು ಮಾಡ್ಕೊಂಡು ಇದ್ದೀನಿ. ಇದನ್ನು ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಸ್ಪ್ರೆಡ್ ಆಗ್ತಿದ್ದಂಗೆ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಜೋಡಿಸ್ಕೊತಾ ಇದ್ದೀನಿ. ಆಗಲೇ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಇದಿರಲಿಲ್ವಲ್ಲ ಫ್ರೆಂಡ್, ಜಾಗ ಇರಲಿಲ್ಲ ಬಟ್ಲಲ್ಲಿ, ಅದಕ್ಕೋಸ್ಕರ. ನಾನು ನೋಡಿದ ವಿಡಿಯೋ ಪ್ರಕಾರ ಇಷ್ಟೇ ಐಟಮ್ಸ್ ಹಾಕಿದ್ದವರು. ಇನ್ನೇನಾರು ಎಕ್ಸ್ಟ್ರಾ ಹಾಕ್ಕೋಬೇಕಾರೆ ಹೇಳ್ರಿ ಫ್ರೆಂಡ್ಸ್, ಮನೇಲಿರೋ ಐಟಮ್ಸ್ ಹೇಳ್ರಿ, ನೆಕ್ಸ್ಟ್ ಟೈಮ್ ಇಂದ ಅದು ಹಾಕ್ಕೊಳ್ತೀನಿ. ಇದು ನನ್ನ ಫೇವ್ರೆಟ್ ರೆಸಿಪಿ ಆಗೋಗೈತೆ. ಆಮೇಲೆ ಸ್ನ್ಯಾಪಿಂಗ್ ಪಿಜ್ಜಾ ಮಿಕ್ಸು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹೊರಗೇನಾದರೂ ಹಾಕ್ಕೋಬೋದು. ಎಲ್ಲ ಮಿಕ್ಸ್ ಇರೋದ್ರಿಂದ ಇದನ್ನೇ ಸಾಕು ಅಂತ ಅನ್ನಿಸ್ತು. ಆಮೇಲೆ ಪನ್ನೀರ್ನ ಮೇಲೆ ತುರ್ದು ಹಾಕ್ಕೊಳ್ಳೋದು. ಮಾಡೋಕ್ಕೂ ಎಷ್ಟು ಖುಷಿ ಆಯಿತು, ನೋಡೋಕ್ಕೂ ಅಷ್ಟೇ ಖುಷಿ ಆಗ್ತಾಯಿತ್ತು, ಕಲರ್ಫುಲ್ಲಾಗಿ. ಫಸ್ಟ್ ಟೈಮ್ ಈ ಥರ ರೆಸಿಪಿನ ನಮ್ಮ ಚಾನಲಲ್ಲಿ ನಾನು ಟ್ರೈ ಮಾಡ್ತಾ ಇರೋದು. ಯಾಕೆ ಯಾವಾಗಲೂ ನಾನ್ ವೆಜ್ಗಳು ಹಳ್ಳಿ ಅಡುಗೆಗಳೇ ಮಾಡಬೇಕು, ಈ ಥರ ಅಡುಗೆಗಳು ಮಕ್ಕಳು ವಿಡಿಯೋಸ್ ನೋಡ್ತಾರಲ್ಲ ಅವ್ರಿಗೋಸ್ಕರ ಒಂದು ಸ್ಪೆಷಲಾಗಿ ಮಾಡೋಣ ಅಂದ್ಬಿಟ್ಟು ಈ ರೆಸಿಪಿನ ಸೆಲೆಕ್ಟ್ ಮಾಡ್ಕೊಂಡೆ. ಎಲ್ಲ ತುರ್ದು ರೆಡಿ ಮಾಡ್ಕೊಂಡೆ. ಎಷ್ಟು ಚೆನ್ನಾಗಿತ್ತಲ್ಲ, ಮಾಡ್ಕೊಂಡು ತಿನ್ನೋಕ್ಕೆ ಮನ್ಸು ಬತ್ತಲ್ಲ, ಹಂಗೆ ಫೇಮಸ್ ಸಿಕ್ಸ್ಬಿಡೋಣ ಅಂತ ಮನ್ಸು ಬಂದಿತ್ತು. ಆಮೇಲೆ ಹೆಂಚಿಟ್ಕೊಂಡು ಅದ್ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡೆ. ಬಟರ್ ಹಾಕೋಬೇಕಾಯ್ತು, ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಎಣ್ಣೆನೇ ಹಾಕ್ಕೊಂಡು ಆಮೇಲೆ ಒಂದೊಂದೇ ಜೋಡಿಸ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು. ಪೂರ್ತಿ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಿಲ್ಲ. ಮುಚ್ಚಿಬಿಟ್ಟು ತೆಗ್ದು ನೋಡ್ತಾ ಇದ್ದೆ. ಅಂದರೆ ನನ್ನ ಕೈ ಹಂಗೆ ಫ್ರೆಂಡ್ಸ್, ಹೊಸ ರೆಸಿಪಿ ಮಾಡ್ಬೇಕಾದ್ರೆ ತೆಗ್ದು ನೋಡ್ತಾ ಇರಬೇಕು. ಅಲ್ಲೇ ಕುಡಿಸ್ಬಿಡ್ಬೇಕು, ಆ ರೇಂಜಿಗೆ ನೋಡ್ತಾ ಇರ್ತೀನಿ. ತೆಗ್ದು ಅರ್ಧ ದೃಷ್ಟಿಗೆ ಅದು ಕೆಟ್ಟೋಗ್ಬೇಕು, ಆ ಥರ. ಅದ್ರ ಕೆಟ್ಟೋಗಿಲ್ಲ, ಕರೆಕ್ಟಾಗಿ ಬಂತು. ಚೀಸಿನ ಸ್ವಲ್ಪ ಜಾಸ್ತಿ ಹಾಕೋಬೋದಾಗಿತ್ತು, ಬಟ್ ಸುರಿದು ಹೋಗ್ತೈತೆ ಅಂತ ತುರ್ದು ಹಾಕ್ಕೊಂಡ್ರೆ ನೋಡಿದೆ ಇಲ್ಲ, ಅಲ್ಲೇ ಅಂಟ್ಕೊಂಡಿತ್ತು. ಆದರೂ ಸಾಕು ಅಂತ ಅನ್ನಿಸ್ತು. ಈ ಥರ ಬ್ರೌನ್ ಕಲರ್ ಹಿಂದೆಗಡೆ ಆಗಿದ ತಕ್ಷಣ ಸೈಡ್ಗೆ ಎತ್ತಿಟ್ಕೊಬಿಟ್ಟೆ. ಫೈನಲಿ ನಮ್ಮ ಗಾರ್ಲಿಕ್ ಬ್ರೆಡ್ ರೆಡಿ ಫ್ರೆಂಡ್ಸ್. ನೋಡೋಕ್ಕೆ ಸೂಪರಾಗಿ ಕಾಣಿಸುತ್ತೆ. ಟೇಸ್ಟು ಹೆಂಗಿರ್ತೈತೆ ಏನೋ ಗೊತ್ತಿಲ್ಲ, ನೋಡೋಣ. ಟಾಮ್, ಯು ಟೇಸ್ಟ್ ಇಟ್ಯಾ? ಇರು, ಇದಾಗಲಿ, ತಣ್ಣಗಾಗಲಿ. 2 ನಿನಗೆ, 2 ನನಗೆ. ಚೆನ್ನಾಯ್ತಾ? ಖಾರ ಆಯ್ತಾ? ಖಾರ ಇದೆ, ತಿನ್ನಲ್ಲ ಅವನು. ಇವನು ಬ್ರೆಡ್ಡೇ ಕೊಡ್ತೀನಿ. ಅದು ಖಾರಮ್ಮ, ನೀನು ತಿನ್ನಲ್ಲ, ವೇಸ್ಟ್ ಮಾಡ್ತೀಯಾ? ಬ್ರೆಡ್ ಮಾತ್ರ ತಿನ್ನೋದಲ್ಲ, ಹಾಲುವನ್ನು ತಿನ್ಬೇಕು. ಆಮೇಲೆ ಸ್ಮೆಲ್ ಸೇಮ್ ಟು ಸೇಮ್ ಪಿಜ್ಜಾ ಥರನೇ ಇದೆ ಫ್ರೆಂಡ್ಸ್. ನನಗನ್ನಿಸ್ತೈತೆ ಪಿಜ್ಜಾ ಥರನೇ ಟೇಸ್ಟ್ ಇರ್ತೈತೆ ಅಂತ. ನೋಡಿ, ಹಿಂದೆ ಜಾಸ್ತಿ ರೋಸ್ಟ್ ಮಾಡ್ಕೋಬಾರ್ದು, ಈ ಥರ ಬ್ರೌನು, ಇಲ್ಲೊಂದು ಸ್ವಲ್ಪ ಮಧ್ಯ ಬ್ಲಾಕು ಅಷ್ಟೇ. ಚೆನ್ನಾಗಿದೆ ಫ್ರೆಂಡ್ಸ್ ಟೇಸ್ಟು. ಬೆಣ್ಣೆ ಜಾಸ್ತಿ ಇದ್ದೀರಾ, ಇನ್ನೂ ಜಾಸ್ತಿ ಮಾಡ್ಕೋತಾ ಇದೆ. ಹೊಸ ಟೇಸ್ಟು. ಪಿಜ್ಜಾ ಏನಾದ್ರು ತಿನ್ಬೇಕು ಅನ್ನಿಸ್ತಾರೆ, ದುಡ್ಡಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಪಿಜ್ಜಾ ಥರ ಐತೆ, ಅದೇ ಕರುಮ್ ಥರ ಐತೆ. ನಂಗೆ ತುಂಬ ಇಷ್ಟ ಆಯಿತು. ಇದು ಬೇಕ್ರಿಲೂ ಸಿಗ್ತೈತಾ ಫ್ರೆಂಡ್ಸ್? ಕಮೆಂಟ್ ಮಾಡಿರಿ, ಒಂದು ಕೈ ನೋಡೇ ಬಿಡ್ತೀನಿ. ನಿಮ್ಮಂಥವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು.
ವಾ, ಐ ಲವ್ ಇಟ್ಟು. ಗಾರ್ಲಿಕ್ ಬ್ರೆಡ್ ಬದಲು 5 ಮಿನಿಟ್ಸ್ ಪಿಜ್ಜಾ ಅಂತ ಹೇಳ್ಬೋದು ಹೆಸರು. ಸೂಪರ್ ಡೂಪರ್ ಆಗೈತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಐಡಿಯಾ ಕೊಟ್ಟಿದ್ದಕ್ಕೆ. ಅದು ತಿಂದಂಗೆ ಅನ್ನಿಸ್ತಾ ಇಲ್ಲ, 2 ಪೀಸ್ ತಿಂದಿದ್ದು. ಸೇಮ್ ಪಿಜ್ಜಾ ತಿಂದಂಗೆ ಫೀಲು ಸಕ್ಕತ್ತೈತೆ. ಇನ್ನೂ ಬಾಯಿಂದ ಟೇಸ್ಟೇ ಹೋಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಐಡಿಯಾ ಕೊಟ್ಟಿದ್ದಕ್ಕೆ. ಇನ್ಮೇಲೆ ಜಮಾಯಿಸ್ತಾ ಇರ್ತೀನಿ. ಸೂಪರಾಗಿತ್ತು. ಓಕೆ ಫ್ರೆಂಡ್ಸ್, ಒಂದು 8 ಗಂಟೆಗೆ ಟಿಫನ್ ಮಾಡ್ತೀನಿ. ಈಗ ಆಲ್ರೆಡಿ ಸ್ನ್ಯಾಕ್ ತಿಂದಿರೋದ್ರಿಂದ ದೋಸೆನೇ ಐತೆ ಫ್ರೆಂಡ್ಸ್. ಆಲೂಗಡ್ಡೆ ಪಲ್ಯ ಐತೆ, ಚಟ್ನಿ ಇಲ್ಲ. ಆಲೂಗಡ್ಡೆ ಪಲ್ಯ ದೋಸೆ ತಿನ್ಬಿಟ್ಟು ಮಲಗ್ತೀವಿ. ಈಗ ನನಗೂ ಸಾಕಾಗೈತೆ, ತಲೆ ಸ್ನಾನ ಮಾಡಿದ್ದು ನಿದ್ದೆ ಹೇಳ್ತಿದ್ದೆ. ಬೆಳಗ್ಗೆಗೆ ಫ್ರೆಶ್ ಆಗಿ ಮುದ್ದೆ ಸಾರಿಂದ ಸಿಗ್ತೀನಿ. ನಿಂಗೂ ಇಷ್ಟ ಆಯ್ತಾ ಗುಂಡು? ಒಂದು ಇರುವೆ, ಒಂದು ಚಿಟ್ಟೆ, ಒಂದು ಜಿರಳೆ ಸಹ ಇವನ ಕಣ್ಣಿಗೆ ಕಾಣಿಸ್ಬಾರ್ದು ಫ್ರೆಂಡ್ಸ್. ಹಂಗೆ CID ಆಗ್ಬಿಡ್ತಾನೆ. ಸಾಕು, ಬ್ರೆಡ್ಡು 2 ಬ್ರೆಡ್ ತಿಂದಿದ್ಯಾ? ಊಟ ತಿನ್ನಲ್ಲ? ಅಲ್ಲಿ ಚಿಟ್ಟೇನು ಅಲ್ಲಿ ಫೈಟಾಗಿ ನಿಂತವೆ. ಅಯ್ಯಯ್ಯೋ, ನಿನ್ನ ಹತ್ರ ಬಲಿಯಾಗಕ್ಕೆ ತಾನೇ ಬಂದೈತಲ್ಲ ಟಾಮು. ಹೋಗಿ ವಾಕ್ ಹೋಗ್ಬಿಟ್ಟು ಬರೋಗು. ಯಾವಾಗ ನೋಡು ಮಲಗಿರೋದೆ. ಎಲ್ಲಿ ಇಷ್ಟೊಂದು? ಬಸಳೆ ಸೊಪ್ಪು ಸಾರು ಮಾಡ್ತಾರೆ, ಜಾಸ್ತಿ ಲೋಳೆ ಬತ್ತೈತಿ. ಕಡ್ಡಿಲಿ ಬೇಳೆ ಸಾರು ಮಾಡ್ತಾರೆ. ಹಸಿಮೆಣ್ಸಿಕಾಯಿ ತಂದ. ಇದನ್ನ ಹೆಂಗಪ್ಪ ಬಿಡಿಸೋದು? 20 ರೂಪಾಯಾ 2 ಸೇರಿ? ಹೆಂಗ್ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್? ಸಾಂಬಾರ್ಗೆ ಹಾಕ್ತಾರೆ, ಮತ್ತೆ ತರಕಾರಿ ಸಾಂಬಾರ್ಗಳಿಗೂ ಒಂದು ಸ್ವಲ್ಪ ಒಗ್ಗರಣೆ ಮಾಡಿ ಹಾಕ್ತಾರೆ. ಸೂಪರ್ ಆಗಿರುತ್ತೆ. ಇಷ್ಟನ್ನು ಹಾಕ್ಬಿಟ್ಟು ಏನು ಮಾಡಿದೆ, ಅದು ಕಡ್ಡಿನ ತರಕಾರಿ ಸಾರು ಮಾಡ್ತಾರೆ. ನಮ್ಮ ಮನೇಲಿ ಸೊಪ್ಪುಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನೆನ್ನೆನೂ ಕೊತ್ತಂಬರಿ ಮತ್ತೆ ಇದು ಕೀರೆ ತಂತು ನೋಡಿ. ಸೊಪ್ಪು ಅಂಗಡಿನೇ ಓಪನ್ ಮಾಡಿದ್ರೆ ಕಡಿಮೆ ಅಂದ್ರೆ ಒಂದು 500 ರೂಪಾಯಿ ಸಂಪಾದನೆ ಮಾಡ್ಬೋದು. ಅಷ್ಟು ಸೊಪ್ಪುಗಳು. ಇವೆಲ್ಲ ಬಿಡಿಸ್ಬೇಕಂದ್ರೆ ಎನರ್ಜಿ ಬೇಕಂದ್ರೆ ಊಟ ಮಾಡಬೇಕು. ಹೊಟ್ಟೆ ಹಸಿತಲ್ಲ ಫ್ರೆಂಡ್ಸ್. ಮೊದಲು ದೋಸೆ ಹಾಕಿಟ್ಟು ಬಿಡ್ತೀನಿ, ಆಮೇಲೆ ಈ ಸೊಪ್ಪುಗಳು ಬಿಡ್ಸಕ್ಕೆ ಬರ್ತೀನಿ. ಈಗ ಬಿಡ್ಸಕ್ಕೆ ಕೂತ್ಕೊಂಡ್ರೆ 10 ಗಂಟೆ 11 ಗಂಟೆ ಆಗೇ ಆಗ್ತೈತೆ ಪಕ್ಕ. ಅಷ್ಟು ನೋಡಿ, ಹಸು ಹುಲ್ಲಾಕ್ದಂಗೆ ಐತೆ. ಹುಲ್ ಮೇಯ್ದಂಗೆ ಮೇಯ್ಬೇಕು. ಎಲ್ಲರ ತಂತ ಕತ್ಕೊಬಂತ ಒಂದು ಅರ್ಥ ಆಗ್ತದೆ ಫ್ರೆಂಡ್ಸ್. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಈ ಆಕಾರ ವಿಕಾರ ಸೊಪ್ಪಿನ ಅವತಾರ ನೋಡಿದ್ರೆ ಕದ್ದಂಗೆ ಅನಿಸ್ತೈತೆ ನನ್ನ ಮೈಂಡ್ಗೆ. ಆದ್ರೂ ಗಂಡನ ಅನುಮಾನ ಪಡಬಾರ್ದು ಅಂತ ಸಮಾಧಾನವಾಗಿ ದೋಸೆ ಹಾಕ್ತೀನಿ. 2000 years later. ನೆನ್ನೆದು ಸ್ವಲ್ಪ ಟೊಮೊಟೊ ಸಾರನ್ನ ಚಿಕ್ಕ ಚೊಂಬಲ್ಲಿ ಬಿಸಿ ಮಾಡಿ ಇಟ್ಟಿದ್ದೀನಿ. ಇದು ಆಲೂಗಡ್ಡೆ ಪಲ್ಯ, ಬಿಸಿ ಬಿಸಿ ದೋಸೆ. ಇದು ನಮ್ಮ ರಾತ್ರಿ ಡಿನ್ನರ್. 3 ಟೈಮು ದೋಸೆ ತಿನ್ಬಿಟ್ಟು ದೋಸೆ ಮೇಲೆ ಜಿಗುಪ್ಸೆ ಬಂದ್ಬಿಡ್ತು ಫ್ರೆಂಡ್ಸ್. ಮುದ್ದೆ ಏನಾದರೂ ಮಾಡೋಣ ಅನ್ಕೊಂಡೆ, ಆಗ್ತಾ ಇಲ್ಲ. ಅದರಲ್ಲಿ ಹೊರೆ ಬೇರೆ ತಂದಿಟ್ಟೈತೆ. ಓಕೆ ಫ್ರೆಂಡ್ಸ್, ಈಗ ಇದನ್ನು ಹೆಂಗಾರ ಮಾಡಿ ರಾತ್ರಿ 10-11 ಗಂಟೆ ಒಳಗಡೆ ಬಿಡಿಸಿ ಇಡಬೇಕು. ಇದು ನನ್ನ ಟಾರ್ಗೆಟ್ಟು. ಕವರ್ಗಳು ಎತ್ಕೊಂಡಿದ್ದೀನಿ. ಕವರಲ್ಲೇ ಇಟ್ಕೊಳ್ಳೋ ಫ್ರೆಂಡ್ಸ್. ನನ್ನ ಸೊಪ್ಪನ್ನ ಫ್ರೆಶ್ ಆಗಿರ್ತವೆ. ನಿಮ್ಮ ಲೈಫಲ್ಲಿ ನೀವು ಸೊಪ್ಪು ಬಿಡಿಸೋದು ನೋಡಿರ್ತೀರಾ ಫ್ರೆಂಡ್ಸ್. ಸೊಪ್ಪು ಹೊರೆ ಬಿಡಿಸೋದು ನೋಡಿರ್ತೀರಾ? ಇದೆ ಫ್ರೆಂಡ್ಸ್, ಇದೆ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಎಲ್ಲಿಂದ ಎಂಡ್ ಮಾಡಲಿ? ಎಪ್ಪ ನೋಡ್ದಂಗೆ ಆಗ್ತೈತಲ್ಲಪ್ಪ ಈ ಸೊಪ್ಪು. ಹಿಂಗೆ ಮುರಿದು ನೋಡಿದ್ರೆ ನಾರು ಇರಬಾರ್ದು, ಅಲ್ಲಿವರೆಗೂ ಕಟ್ ಮಾಡ್ಕೋಬೇಕು. ಈ ಕಡ್ಡಿನ ಎಸಿಬೇಕು, ಇದರಲ್ಲಿರೋ ಸೊಪ್ಪೆಲ್ಲ ಕಿತ್ಕೋಬೇಕು, ಕಡ್ಡಿನ ಸಪ್ರೇಟ್ ಇಟ್ಕೋಬೇಕು. ಇಷ್ಟೇ ಫ್ರೆಂಡ್ಸ್ ಸೊಪ್ಪು ಬಿಡಿಸೋ ವಿಧಾನ. ಒಂದು ಕಡೆ ರಾಶಿಗಟ್ಟಲೆ ಸೊಪ್ಪು ನೋಡಿ ಖುಷಿ ಆಯಿತು. ಬಿಡಿಸಿಕೊಂಡ್ರೆ ಒಂದು ವಾರಗಟ್ಟಲೆ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಅಂತ. ಒಂದು ಕಡೆ ಕೋಪ ಬರ್ತಾ ಐತೆ, ತಂದರೆ ಹೊರಗಟ್ಟಲೆ ಒಂದೇ ಸಲ ತರೋದಾ ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ, ಪಾಲಿಗೆ ಬಂದಿದ್ದು ಪಂಚಾಮೃತ, ಬಿಟ್ಟರೆ ಸಿಕ್ಕಲ್ಲ ಅಂದ್ಬಿಟ್ಟು ಬಿಡಿಸಿ ಕೊಡ್ತಾ ಇರ್ತೀನಿ. ಇದನ್ನು ಕಡಿಮೆ ಕೊಟ್ಟರು ಅಂತ ನಾನು ಅಂದ್ಕೊಂಡೆ. ನೋಡಿದ್ರೆ 3/4 ಭಾಗದಷ್ಟು ಅಲ್ಲಿ ವೇಸ್ಟ್ ಆಯಿತು. ಅದಕ್ಕೆ ಅಣ್ಣಂದರು ಕೊಟ್ಟವ್ರೆ 20 ರೂಪಾಯಿಗೆ. ಒಂದು ಕಟ್ಟು 20 ರೂಪಾಯಿ ಕೊಟ್ರಂತೆ. ಬಸಳೆ ಸೊಪ್ಪು ಸಹ ಆರೋಗ್ಯಕ್ಕೆ ಒಳ್ಳೆಯದು. ಹಳ್ಳಿ ಕಡೆ ಶಿವರೂರ ಕಡೆ ಹಿತ್ತಲೆಲ್ಲ ಒಂದು 2-3 ಗಿಡ ಆದರೂ ಬೆಳ್ಕೊಂಡಿರ್ತಾರೆ. ಎಲ್ಲ ಸಾಂಬಾರ್ಗೂ ಒಗ್ಗರಣೆ ಥರ ಕರಿಬೇವು ಹಾಕ್ತೀವಲ್ಲ ಫ್ರೆಂಡ್ಸ್, ಆ ಥರ ಇರ್ತಾರೆ. ತಿಂದರೆ ಒಳ್ಳೇದು ಅಂತ. ಟೇಸ್ಟ್ ಚೆನ್ನಾಗಿರ್ತೈತೆ. ಆದರೆ ಬರೀ ಇದೇ ಸೊಪ್ಪನ್ನೇ ಹಾಕಿ ಮಾಡಿದ್ರೆ ಸ್ವಲ್ಪ ಲೋಳೆ ಬರ್ತೈತೆ. ಆದರೂ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ, ತಿನ್ಬೋದಾ ಹೆಂಗೆ ಏನು ಎತ್ತ ಅಂತೆಲ್ಲ. ಖುಷಿ ಫ್ರೆಂಡ್ಸ್ ಸೊಪ್ಪು ಬಿಡಿಸೋಕ್ಕೆ. ಆದರೆ ಈ ಥರ ಬಾಡೋಗಿರೋ ಸೊಪ್ಪು, ಒಂದು ಸ್ವಲ್ಪ ಗಲೀಜಿರೋ ಸೊಪ್ಪು ಬಿಡಿಸ್ಬೇಕಂದ್ರೆ ತಲೆನೋವೇ ಬರ್ತೈತೆ. ಇದೊಂದು ದೊಡ್ಡ ಕೆಲಸ ನನಗೆ. ಅದು ನಿದ್ದೆ ಬರೋ ಟೈಮಲ್ಲಿ ತಂದು ಕೊಟ್ಬಿಡ್ತಲ್ಲ, ನನಗೆ ತಡ್ಕೊಳಕ್ಕಾಗಲಿಲ್ಲ ದುಃಖನ. ಒಂದೇ ಕಣ್ಣಲ್ಲಿ ಮನಸ್ಸಲ್ಲಿ ಹತ್ಕೊಂಡೇ ಬಿಡಿಸ್ತಾ ಇದ್ದೀನಿ. ಫೈನಲಾಗಿ 3/4 ಭಾಗ ಕಸದಲ್ಲಿ 1/4 ಭಾಗ ಸೊಪ್ಪನ್ನ ಸಪ್ರೇಟ್ ಮಾಡಿಕೊಂಡೆ. ಕೀರೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ದಂಟು ರೆಡಿ ಮಾಡಿಕೊಂಡು ನೋಡಿ ಇಷ್ಟು ಕಸ ಐತೆ. ಇಷ್ಟು ಕಸದೊಳಗೆ ಹಾಯ್ಕೊಂಡಂಗೆ ಆಯಿತು ಸೊಪ್ಪ. ಎಲ್ಲ ನಾಯಿಗಳು ಮೊಲನ ಅವನೇ ಹಿಡಿದ್ರೆ ಇವನು ಹುಳ ಹಿಡಿತಾವನ್ ಮಂಚದ ಕೆಳಗೆ. ಬೈ ಕಡೆ ಬಾ, ನಿನ್ನ ಪೌರುಷ ಏನಿದ್ರು ಹುಳ ಮೇಲೆ ಸಿಗ್ತಾ ಇಲ್ಲ. ಹುಳ ಬಾ ಹೋಗ್ಲಿ ಈ ಕಡೆ. ಇಲ್ಲಿ ಬಾ. ನಾನೇನು ಊಟ ಮಾಡಲಿಲ್ಲ, ಇನ್ನೊಂದು ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಟಹಾಮುಗೆ
ಫಸ್ಟ್ ಟೈಮ್ ವೆರೈಟಿ ಆಗಿರಲಿ ಅಂದ್ಬಿಟ್ಟು ದೋಸೆನೋ ಹಾಲನ್ನ ಕಿವುಚ್ ಹಾಕಿದ್ದೀನಿ, ಆರಾಮಾಗಿ ತಿಂದ, ಅನ್ನ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಮಲ್ಗವನಿಗೆ ಗೊರಕೆ ಹೊಡ್ಕೊಂಡು. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಬೃಂದಾ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಚಿದಾಕ್ಷ 19ನೇ ತಾರೀಕು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಧನ್ವಿ ಹಾಯ್. ಹಾಯ್. ಶಿವಾಜಿ ಅಣ್ಣ ರಾಣಿಬೇನೂರಿಂದ 20ನೇ ತಾರೀಕು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸಾನ್ವಿ MS 19ನೇ ತಾರೀಕು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹಾಯ್ ಚಾರ್ಲಿ. ಹಾಯ್. ನೌಶಿದಾ 19ನೇ ತಾರೀಕು ಬರ್ತಾಳೆ, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹರ್ಷಿತಾ ಹಾಯ್. ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಗುಡ್ ನೈಟ್. ಬಾಯ್.